ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡ ಮುಗಿದ ಮೇಲೆ ನಾವೀಗ ಸುಂದರಕಾಂಡದ ಪಾರಾಯಣ ಮತ್ತು ಶ್ರವಣವನ್ನು ಮಾಡಬೇಕು. ಅದಕ್ಕಿಂತ ಮೊದಲು ಸುಂದರಕಾಂಡ ಅನ್ನುವ ಹೆಸರು ಅದಕ್ಕೆ ಬರಲಿಕ್ಕೆ ಏನು ಕಾರಣ ಅನ್ನೋದನ್ನು ಶ್ರವಣ ಮಾಡಿದ್ವಿ ಮತ್ತು ಅದರ ಪಾರಾಯಣ ಮತ್ತು ಶ್ರವಣದ ಮಹತ್ವ, ವಿವಿಧ ಗ್ರಹಗಳ ಪರಿಸ್ಥಿತಿಯಲ್ಲಿ ಅದರ ಪಾರಾಯಣದ ಮೂಲಕ ದೊರೆಯುವಂಥ ಅನುಕೂಲಗಳು, ವಿವಿಧ ಗ್ರಹಚಾರ ಪರಿಸ್ಥಿತಿಯಲ್ಲಿ ಮನುಷ್ಯನಿಗೆ ಉಂಟಾದ ತೊಂದರೆ, ಆ ತೊಂದರೆಗಳು ಆ ಸುಂದರಕಾಂಡದ ವಿವಿಧ ಸರ್ಗಗಳ ಮೂಲಕ ಪರಿಹಾರ ಆಗುವ ರೀತಿ ಮತ್ತು ಮನುಷ್ಯನ ವಿವಿಧ ಕಾಮನೆಗಳ ಪ್ರಾಪ್ತಿಗಾಗಿ ಆ ಸುಂದರಕಾಂಡವನ್ನು ಪಾರಾಯಣ ಮಾಡುವ ಕ್ರಮ, ಇದನ್ನೆಲ್ಲವನ್ನು ಕೂಡ ನಾವು ಶ್ರವಣ ಮಾಡಿದ್ವಿ. ಅದಾದ ಬಳಿಕ ಆ ಸುಂದರಕಾಂಡದ ಮೊದಲನೇ ಶ್ಲೋಕ ಹೀಗಿದೆ. ಹಿಂದೆ ಉಳಿದ ಕಪಿಗಳೆಲ್ಲ ಸಮುದ್ರವನ್ನು ದಾಟಲಿಕ್ಕೆ ಅಶಕ್ತರಾದಾಗ ಎಲ್ಲರೂ ಕೂಡ ತಮ್ಮ ತಮ್ಮ ಸೀಮಿತವಾದ ಬಲವನ್ನು ಹೇಳಿಕೊಂಡಾಗ ಜಾಂಬುವಂತ ಇವ್ರು ಯಾರಿಗೂ ಇದು ಆಗದೇ ಇರುವಂಥ ಕಾರ್ಯ ಅನ್ನೋದನ್ನು ಮನಗಂಡು ಹನುಮಂತನಿಗೆ ಅವನ ಹಿಂದಿನ ಬಲ, ಅವನ ಮೂಲ ಬಲ ಏನಿದೆ ಆ ಮೂಲ ಬಲವನ್ನು ತಿಳಿಸಿಕೊಟ್ಟು ಆತನನ್ನು ಆ ಕಾರ್ಯಕ್ಕೆ ಹುರಿದುಂಬಿಸಿ, ಅದಾದ ಬಳಿಕ ಹನುಮಂತ ತನ್ನ ಶರೀರವನ್ನು ವಿಸ್ತಾರವಾಗಿ ಹಿಗ್ಗಿಸಿಕೊಂಡು ಮುಂದೆ ಭೂಮಿ ತನ್ನ ಈ ಶರೀರದ ಭಾರವನ್ನು ತಡ್ಕೊಳ್ಳಲಾರದು ಅಂತ ನಿರ್ಧಾರ ಮಾಡಿ ಸಮೀಪದಲ್ಲೇ ಇದ್ದಂಥ ಮಹೇಂದ್ರ ಪರ್ವತ ಏನಿತ್ತು ಅದನ್ನು ಏರಿದ್ದನ್ನು ನಾವು ಇಲ್ಲಿ ತನಕ ಶ್ರವಣ ಮಾಡಿದ್ವಿ. ತಥೋ ರಾವಣನೀತಾಯ ಸೀತಾಯ ಶತ್ರುಕರ್ಷಣಃ ಯೇಷ ಪದಮನ್ವೇಷ್ಟು ಚಾರಣಾಚರಿತೆ ಪಥಿ. ತನ್ನಲ್ಲಿರುವಂತಹ ಅದ್ಭುತವಾದ ಶಕ್ತಿಯನ್ನು ಆತ ಸ್ಮರಣೆ ಮಾಡಿಕೊಂಡು ರಾವಣನಿಂದ ಆ ಸೀತೆಯ ಅಪಹರಣ ಏನಾಗಿತ್ತು ಆ ಸೀತೆಯನ್ನು ಅನ್ವೇಷಣೆ ಮಾಡುವುದಕ್ಕಾಗಿ ಚಾರಣರು ಅಂದರೆ ದೇವತೆಗಳ ಒಂದು ಗುಂಪದು, ದೇವತೆಗಳ ಗಾಯಕರು, ದೇವಲೋಕದಲ್ಲಿರುವಂಥ ಗಾಯಕರು, ಅವರು ಸಂಚಾರಿ ಗಾಯಕರು ಅಂತ ಕರ್ಸ್ಕೋತಾರೆ. ಅವರ ಮಾರ್ಗ ಆಕಾಶ, ಯಾವತ್ತೂ ಆಕಾಶದಲ್ಲಿ ಅವರು ಸಂಚಾರ ಮಾಡ್ತಿರ್ತಾರೆ. ಆ ಮಾರ್ಗದಲ್ಲಿ ಆತ ಹಾರಿದ. ಶತ್ರುಕರ್ಷಣಃ ಅಂತ ಮೊದಲನೇ ಶ್ಲೋಕದಲ್ಲೇ ಕವಿಗಳು ಆ ಶಬ್ದ ಪ್ರಯೋಗ ಮಾಡಿ ಆತ ಶತ್ರುಗಳ ದಮನ ಮಾಡಲಿಕ್ಕಾಗಿಯೇ, ಶತ್ರುಗಳ ನಾಶಕ್ಕೆ ಮುನ್ನುಡಿ ಬರೀಲಿಕ್ಕಾಗಿಯೇ ಹಾರಿದ ಅಂತ ಅನ್ನೋದನ್ನ ಮೊದಲನೇ ಶ್ಲೋಕದಲ್ಲೇ ಕವಿಗಳು ಸೂಚನೆ ಮಾಡ್ತಾರೆ. ದುಷ್ಕರಂ ನಿಷ್ಪ್ರತಿದ್ವಂದ್ವಂ ಚಿಕೀರ್ಷನ್ ಕರ್ಮವಾನರಃ ಸಮುದಗ್ಧ ಶಿರೋ ಗ್ರೀವಃ ಗವಾಂಪತಿರಿವಾ ಬಭೌ ಅಥ ವೈಡೂರ್ಯವರ್ಣೇಷು ಶಾದ್ವಲೇಷು ಮಹಾಬಲಃ ಧೀರಸ್ತಲಿಲಕಲ್ಪೇಷು ವಿಚಚಾರ ಯಥಾಸುಖಂ ದ್ವಿಜಾನ್ ವಿತ್ರಾಸಯನ್ ಧೀಮಾನ್ ನುರಸಾ ಪಾದಪಾನ್ ಹರನ್ ಮೃಗಾಂಶ್ಚ ಸುಬಹೂನ್ ನಿಘ್ನನ್ ಪ್ರಬುದ್ಧ ಇವ ಕೇಸರಿ ನೀಲಲೋಹಿತ ಮಾಂಜಿಷ್ಠ ಪತ್ರವರ್ಣೈ ಸ್ಥಿತಾಸಿತೈ ಸ್ವಭಾವವಿಹಿತೈ ಚಿತ್ರೈ ಧಾತುಭಿಃ ಸಮಲಂಕೃತಂ ಕಾಮರೂಪಿಭಿರಾವಿಷ್ಟಂ ಅಧೀಕ್ಷಂ ಸಪರಿಚ್ಛದೈ ಯಕ್ಷ ಕಿನ್ನರ ಗಂಧರ್ವೈ ದೇವಕಲ್ಪೈಶ್ಚ ಪನ್ನಗೈ ತತಸ್ಯ ಗಿರಿವರ್ಯಸ್ಯ ತಲೆ ನಾಗವರಾಯಿತೆ ತಿಷ್ಠಂ ಕಪಿವರಸ್ತತ್ರ ಹೃದಯ ನಾಗ ಇವಾ ಬಭೋ. ಅವನು ಮಹೇಂದ್ರ ಪರ್ವತದ ಮೇಲೆ ನಿಂತ್ಕೊಂಡಾಗ ಅವನು ಹೇಗೆ ಕಾಣಿಸ್ತಿದ್ದ ಅಂದರೆ ತನ್ನ ತಲೆ, ಕುತ್ತಿಗೆ, ಕೊಂಬು ಇದನ್ನೆಲ್ಲ ಚಟಿಸಿ ನಿಂತ್ಕೊಂಡಿರುವಂಥ ಒಂದು ಗೂಳಿ ಅಂತ ಕಾಣಿಸ್ತಿದ್ದ, ಬಲಾಢ್ಯವಾದಂಥ ಗೂಳಿ ಅಂತ ಕಾಣಿಸ್ತಿದ್ದ. ಆ ವಿಸ್ತಾರವಾದ ಮಹೇಂದ್ರ ಪರ್ವತ ಏನಿತ್ತು ಆ ಪರ್ವತದ ಮೇಲೆ ಆತ ಸ್ವಲ್ಪ ದೂರ ನಡ್ಕೊಂಡು ಹೋದ. ಮೊದಲು ಕೆಲವು ಹೆಜ್ಜೆಗಳು ನಡ್ಕೊಂಡು ಹೋಗಿ ಆಮೇಲೆ ಹಾರಲಿಕ್ಕೆ ಸಿದ್ಧನಾದ. ಆತ ಅವನು ಹಾರಲಿಕ್ಕೆ ಸಿದ್ಧನಾದಾಗ ಅಲ್ಲಿ ಸುತ್ತಮುತ್ತಲಿದ್ದಂಥ ಪಕ್ಷಿಗಳು ಭಯಪಟ್ಟು ಚದರಿ ಓಡಿ ಹೋಗ್ತಾ ಇದ್ದವು. ಆತನ ಉಬ್ಬಿದ ಎದೆಗೆ ಸಿಕ್ಕಂಥ ಅನೇಕ ಗಿಡಗಳ ಟೊಂಗೆಗಳು, ರೆಂಬೆಗಳು ಅವೆಲ್ಲ ಮುರಿದು ಬಿದ್ದವು. ಅನೇಕ ಮೃಗಗಳು, ಸಣ್ಣ ಪುಟ್ಟ ಮೃಗಗಳು ಆತನ ಬೃಹದಾಕಾರದ ಶರೀರದ ಕಾಲಿನ ತುಳಿತಕ್ಕೆ ಸಿಕ್ಕು ಸತ್ತು ಹೋದವು. ಮತ್ತು ಬಲಿಷ್ಠವಾದಂಥ ಸಿಂಹದಂತೆ ಆತ ಕಾಣಿಸ್ತಿದ್ದ. ಆ ಪರ್ವತದಲ್ಲಿ ನಾನಾ ಥರದ ಕೆಂಪು, ಕಪ್ಪು, ಹಸಿರು, ನೀಲಿ, ಬಿಳಿ ಈ ಥರದ ಬಣ್ಣಗಳ ಧಾತುಗಳು ಅಂದರೆ ಕಲ್ಲಿನ ಪುಡಿಗಳು. ಕಲ್ಲು ಕೆಲವು ಕಡೆ ಪುಡಿಯಾಗಿ ಚದರಿ ಹೋಗಿರ್ತದೆ, ಮತ್ತು ಕೆಲವು ಕಡೆ ನೀರಿನಾಗಿ ಹರಿದಿರ್ತದೆ. ಅದನ್ನು ಧಾತುಗಳು ಅಂತ ಕರೀತಾರೆ.
ಅಂಥ ಪರ್ವತ ನಾನಾ ರೀತಿಯಾದ ವರ್ಣಗಳಿಂದ ಅವನ ಕಾಲುಗಳ ಅಡಿಯಲ್ಲಿ ಶೋಭಿಸಿತು. ವಿಸ್ತಾರವಾದ ಪರ್ವತದ ನಡುವೆ ಅವನೇನು ನಿಂತ್ಕೊಂಡಿದ್ನಲ್ಲ, ಆ ನಿಂತ್ಕೊಂಡಾಗ ದೊಡ್ಡದೊಂದು ಸರೋವರದ ನಡುವೆ ಆನೆ ವಿಹಾರಕ್ಕಾಗಿ ಕೆಳಗೆ ಇಳಿದಿರ್ತದಲ್ಲ, ಅದರಂತೆ ಆತ ಕಾಣಿಸ್ತಿದ್ದ. ಸ ಸೂರ್ಯಾಯ ಮಹೇಂದ್ರಾಯ ಪವನಾಯ ಸ್ವಯಂಭುವೆ ಭೂತೇಭ್ಯಶ್ಚ ಅಂಜಲಿಂ ಕೃತ್ವ ಚಕಾರ ಗಮನೇ ಮತಿಂ ಅಂಜಲಿಂ ಪ್ರಾಂಗುಖಕೃತ್ವ ಪವನಾಯ ಆತ್ಮಯೋನಯೇ ತತಃ ಅಭಿವೃದ್ಧೇ ಗಂತುಂ ದಕ್ಷಿಣಾಂ ದಿಶಂ ಪ್ಲವಂಗ ಪ್ರವರೇರ್ದೃಷ್ಟಃ ಪ್ಲವನೇ ಕೃತನಿಶ್ಚಯಃ ವವೃದ್ಧೇ ರಾಮವೃದ್ಧ್ಯರ್ಥಂ ಸಮುದ್ರ ಇವ ಪರ್ವಸು ನಿಷ್ಪ್ರಮಾಣ ಶರೀರಸ್ಥನ್ ವಿಲಂಘೈಷು ಅರ್ಣವಂ ಬಾಹುಭ್ಯಾಂ ಪೀಡಯಾಮಾಸ ಚರಣಾಭ್ಯಾಂ ಚ ಪರ್ವತಂ ಸ ಚಚಾಲ ಅಚಲಶ್ಚಾಪಿ ಮುಹೂರ್ತಂ ಕಪಿಪೀಡಿತಃ ತರುಣಾಂ ಪುಷ್ಪಿತಾಗ್ರಾಣಾಂ ಸರ್ವಂ ಪುಷ್ಪಶತಾಯುತಂ ತೇನ ಪಾದಪಮುಕ್ತೇನ ಪುಷ್ಪೌಘೇನ ಸುಗಂಧಿನಾ ಸರ್ವತಃ ಸಂವೃತಶೈಲಃ ಬಭೌ ಪುಷ್ಪಮಯೋ ಯಥಾ ತೇನ ಚ ಉತ್ತಮವೀರ್ಯೇಣ ಪೀಡ್ಯಮಾನಸ್ಥ ಪರ್ವತಃ ಸಲಿಲಂ ಸಂಪ್ರಸುಸ್ರಾವ ಮದಂ ಮತ್ತ ಇವ ದ್ವೀಪಃ. ಅಲ್ಲಿ ಹಾರೋದಕ್ಕಿಂತ ಮೊದಲು ತನಗೆ ಸುತ್ತಮುತ್ತಲು ಕಾಣಿಸಿದಂಥ ಸೂರ್ಯ ಮತ್ತು ದೇವತೆಗಳ ರಾಜನಾದಂಥ ಇಂದ್ರ, ಆಮೇಲೆ ತನ್ನ ಹುಟ್ಟಿಗೆ ಕಾರಣನಾದಂಥ ವಾಯು, ಚತುರ್ಮುಖ ಬ್ರಹ್ಮ, ಉಳಿದ ಲೋಕದ ಅಧಿದೇವತೆಗಳು, ಲೋಕನಾಯಕರು, ಇವರಿಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿದ. ಮೊದಲು ಪೂರ್ವಾಭಿಮುಖನಾಗಿ ನಿಂತ್ಕೊಂಡು ಆ ವಾಯುವಿಗೆ ನಮಸ್ಕಾರ ಮಾಡಿದ. ಮತ್ತೊಮ್ಮೆ ದಕ್ಷಿಣ ದಿಕ್ಕಿನಲ್ಲಿದ್ದಂಥ ಸಮುದ್ರವನ್ನು ಲಂಘನೆ ಮಾಡಲಿಕ್ಕಾಗಿ ಈಗಾಗಲೇ ಆತನ ಶರೀರ ಬೆಳೆದಿರ್ತದೆ, ಅದನ್ನು ಹಿಂದಿನ ಕಾಂಡದಲ್ಲಿ ನೋಡಿದ್ವಿ. ಈಗ ಆತನ ಶರೀರ ಮತ್ತಷ್ಟು ಬೆಳೆಯಿತು ಅವನ ಸಂಕಲ್ಪದ ಮೂಲಕವಾಗಿ. ಕಪಿನಾಯಕರೆಲ್ಲ ಆತನ ಪರಾಕ್ರಮವನ್ನು ವೀಕ್ಷಣೆ ಮಾಡಿದರು, ಆತ ಏನು ಮಾಡ್ತಿದ್ದಾನೆ ಅಂತನ್ನೋದನ್ನು. ಆತನ ಕೈಗಳ ಭಾರ ಮತ್ತು ಕಾಲುಗಳ ಭಾರದಿಂದ ಆ ಇಡೀ ಪರ್ವತ ಎಲ್ಲ ಪೀಡನೆಗೊಳಗಾಯಿತು. ಸ್ವಲ್ಪ ಹೊತ್ತಿಗೆ ಅದು ಅಲಗಾಡ್ತಾನೆ ಇತ್ತು. ಎಷ್ಟೋ ದೊಡ್ಡ ದೊಡ್ಡ ವೃಕ್ಷಗಳು, ಆ ವೃಕ್ಷದಲ್ಲಿರುವಂಥ ಹೂಗಳು, ಎಲೆಗಳೆಲ್ಲ ಅದರಿಂದ ಉದುರಿದವು. ಅದು ಹೇಗೆ ಕಾಣಿಸ್ತಿತ್ತು ಅಂದರೆ, ಆ ಪರ್ವತ ಮದಗಜ ಅಂತ ಕೇಳಿರ್ಬೇಕು ನೀವು. ಆನೆಗೆ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಮದಾವಸ್ಥೆ ಬರೋದಿಲ್ಲ. ಮದಾವಸ್ಥೆ ಬಂತಂದರೆ ಆನೆಯ ಗಂಡಸ್ಥಲದಿಂದ ನೀರು ಹೊರಗೆ ಚಿಮ್ತದಂತೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ದರೂ ಮತ್ತು ತೀರಾ ತಿಳಿಯಾದ ನೀರು ಅಲ್ಲದೆ ಇದ್ದರೂ ಒಂದು ರೀತಿಯಾದಂಥ ಗಟ್ಟಿಯಾದ ದ್ರವ ಅದರ ಗಂಡಸ್ಥಲದಿಂದ ಚಿಮ್ಮುತ್ತದಂತೆ. ಹಾಗೆ ಸಮುದ್ರ ಈ ಹನುಮಂತ ಪರ್ವತವನ್ನು ಕಾಲಿನಿಂದ ಮೆಟ್ಟಿದಾಗ ಪರ್ವತದ ಒಳಗಿರುವಂಥ ಝರಿಗಳು ಹೊರಗೆ ಚಿಮ್ಮಿ ಬಂದವಲ್ಲ, ಹಾಗೆ ಚಿಮ್ಮಿ ಬಂದಾಗ ಆ ಪರ್ವತ ಮದೋದಕವನ್ನು, ಮದ ಜಲವನ್ನು ಸುರಿಸುವಂಥ ಆನೆಯಂತೆ ಎಲ್ಲರಿಗೂ ಕೂಡ ದೃಷ್ಟಿಗೆ ಭಾಸ ಆಯಿತು. ಪೀಡ್ಯಮಾನಸ್ತು ಬಲಿನ ಮಹೇಂದ್ರಸ್ಯೇನ ಪರ್ವತಃ ನಿರ್ವರ್ತಯಾಮಾಸ ಕಾಂಚನಾಂಜನ ರಾಜಕೀಃ ಮುಮೋಚಿತ ಶಿಲಾಶೈಲಃ ವಿಶಾಲಾ ಸುಮನಶಿಲಾಃ ಮಧ್ಯಮೇನ ಅರ್ಚಿಷಾ ಜುಷ್ಟಃ ಧೂಮರಾಜಿ ಇವಾನಲಃ ಗಿರಿಣಾ ಪೀಡ್ಯಮಾನಾನಿ ಸರ್ವತಃ ಗುಹಾವಿಷ್ಟಾನಿ ಭೂತಾನಿ ದಿನೇದುರು ವಿಕೃತೈಶ್ವರೈಃ ಸ ಮಹಾಸತ್ವ ಸನ್ನಾದ ಶೈಲಪೀಡಾ ನಿಮಿತ್ತಜಃ ಪೃಥಿವೀಂ ಪೂರಯಾಮಾಸ ದಿಶಶ್ಚ ಉಪವನಾನಿ ಚ ಶಿರೋಭಿಃ ಪೃಥುಭಿಃ ಸರ್ಪಾಃ ವ್ಯಕ್ತಸ್ವಸ್ತಿಕಲಕ್ಷಣೈಃ ವಮಂತಃ ಪಾವಕಂ ಘೋರಂ ದಂದಂಶುಃ ದಶನೈಃ ಶಿಲಾಃ ತಾಸ್ತದಾ ಸವಿಷಯದೃಷ್ಟಾಃ ಕುಪಿತೈಃ ತೈಃ ಮಹಾಶಿಲಾಃ ಜಜ್ವಲುಃ ಪಾವಕೋದ್ದೀಪ್ತಾಃ ವಿವಿದುಶ್ಚ ಸಹಸ್ರದಾ ಯಾಂಚ ಔಷಧಿಜಾತಾನಿ ತಸ್ಮಿನ್ ಜಾತಾನಿ ಪರ್ವತೆ ವಿಷಘ್ನಾನ್ಯಪಿ ನಾಗಾನಾಂ ನ ಶಕುಃ ಶಮಿತುಂ ವಿಷಂ ವಿದ್ಯತೆಯಂ ಗಿರಿರ್ಭೂತೈಃ ಇತಿ ಮತ್ವಾ ತಪಸ್ವಿನಃ ತ್ರಸ್ತಾಃ ವಿದ್ಯಾಧರಾಸ್ತಸ್ಮಾತ್ ಉಪೇತು ಸ್ತ್ರೀಗಣೈಸ್ತಃ ಪಾನಭೂಮಿಗತಂ ಹಿತ್ವಾ ಹೇಮಮಾಸವ ಮಾಜನಂ ಪತ್ನಾನಿ ಚ ಮಹಾರಹಾಣಿ ಕಾರಕಾಂಶ ಹಿರಣ್ಮಯಾನ್. ಹೀಗೆ ಆ ಇಡೀ ಪರ್ವತ ದುರವಸ್ಥೆಗೆ ಒಳಗಾಗಿತ್ತು. ಇಡೀ ಪರ್ವತದಿಂದ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಹೊರಗೆ ಬಂದು ಬಿದ್ದವು. ಆ ಬಂಡೆಕಲ್ಲುಗಳು ಪರಸ್ಪರ ಘರ್ಷಣೆಗೊಳಗಾದಾಗ ಅವುಗಳಿಂದ ಕಿಡಿ ಹೊರಗೆ ಹೊಮ್ಮಿತು. ಆ ಪರ್ವತದ ಎಷ್ಟೋ ಗುಹೆಗಳಲ್ಲಿ ಸಿಂಹ, ಹುಲಿ, ಕರಡಿ ಮೊದಲಾದ ಪ್ರಾಣಿಗಳಿದ್ದವಲ್ಲ, ಆ ಪ್ರಾಣಿಗಳ ಭಯದ ಶಬ್ದ ಹನುಮಂತನ ಪರಾಕ್ರಮವನ್ನು ಸಹಿಸದೆ ಅವುಗಳು ಭಯದಿಂದ ಆಕ್ರೋಶ ಮಾಡಿದವು. ಅದು
ಎಲ್ಲ ದಿಕ್ಕುಗಳಲ್ಲೂ ಕೂಡ ಪ್ರತಿಧ್ವನಿಸಿತು. ಮತ್ತು ಬೃಹದಾಕಾರದ ಸರ್ಪಗಳು ಆ ಸಮುದ್ರದಲ್ಲಿ, ಆ ಪರ್ವತದಲ್ಲಿ ಇದ್ದವು. ಅವೆಲ್ಲ ಈ ಹನುಮಂತ ಆ ಪರ್ವತವನ್ನು ಹಾರಲಿಕ್ಕೆ ಸನ್ನದ್ಧನಾದಾಗ ಆ ಸರ್ಪಗಳು ಕೂಡ ಹೆದರಿದವು, ಹೆಡೆ ಬಿಚ್ಚಿ ನಿಂತ್ಕೊಂಡವು. ಹೆಡೆ ಬಿಚ್ಚಿ ನಿಂತ್ಕೊಂಡಾಗ ಹೆಡೆಗಳ ಮೇಲಿದ್ದಂಥ ಸ್ವಸ್ತಿಕ ಅನ್ನೋ ಚಿಹ್ನೆ ಏನಿರ್ತದಲ್ಲ, ಈಗಿನ ಹಾವುಗಳ ಕಾಣ್ತದೋ ಇಲ್ಲ, ಅಂತೂ ಬೃಹದಾಕಾರದ ಸರ್ಪಗಳು, ದೈವಿ ಲಕ್ಷಣದ ಸರ್ಪಗಳಲ್ಲಿ ಅಂಥ ಒಂದು ವಿಲಕ್ಷಣವಾದ ಚಿಹ್ನೆ ಇರ್ತದೆ. ಆ ಹಾವುಗಳು ಕೋಪಗೊಂಡು ಹೊರಗೆ ಬಂದು ಸುತ್ತಮುತ್ತಲಿರುವಂತಹ ಬಂಡೆ ಕಲ್ಲುಗಳು, ಗಿಡಗಳು, ಅವುಗಳ ಮೇಲೆ ತಮ್ಮ ವಿಷ ಕಾರಿದವು. ಆ ಹಾವಿನ ವಿಷಕ್ಕೆ ಆ ಬಂಡೆ ಕಲ್ಲುಗಳು, ಗಿಡಗಳು ಚೂರು ಚೂರಾಗಿ ಒಡೆದು ಹೋದವು. ಆ ಪರ್ವತದಲ್ಲೇ ಎಷ್ಟೋ ರೀತಿಯಾದ ಗಿಡಮೂಲಿಕೆಗಳೆಲ್ಲ ಇದ್ದವು. ಅವು ಹಾವಿನ ವಿಷ, ಮತ್ತೆಷ್ಟೋ ರೀತಿಯಾದಂತಹ ಮನುಷ್ಯನ ರೋಗಗಳು, ಇವುಗಳಿಗೆಲ್ಲನೂ ನಾನಾ ರೀತಿಯಾದಂತಹ ಔಷಧವನ್ನು ಒಳಗೊಂಡವು ಇದ್ದವು. ಆದ್ರೂ ಈ ಹಾವುಗಳ ವಿಷ ಎಷ್ಟು ತೀವ್ರ ಆಗಿತ್ತಂದ್ರೆ ಆ ವಿಷದ ಜ್ವಾಲೆಯನ್ನು ಆ ಗಿಡಮೂಲಿಕೆಗಳಿಗೆ ನಂದಿಸ್ಲಿಕ್ಕಾಗಲಿಲ್ಲ, ಆರಿಸ್ಲಿಕ್ಕಾಗಲಿಲ್ಲ. ಹಾಗಾಗಿ ಆ ಬಂಡೆ ಕಲ್ಲುಗಳು ಮತ್ತು ಅಲ್ಲಿರುವಂಥ ವೃಕ್ಷಗಳು ಅವೆಲ್ಲ ಹಾವುಗಳ ವಿಷದ ಜ್ವಾಲೆಗೆ ಸಿಕ್ಕು ನುಚ್ಚು ನೂರಾಗಿ ಹೋದವು. ಮತ್ತು ಅಲ್ಲಿರುವಂಥ ಎಷ್ಟೋ ಜನ ಶ್ರೇಷ್ಠರಾದ ತಪಸ್ವಿಗಳು, ಅವರೆಲ್ಲ ಅನೇಕ ಕಾಲದಿಂದ ಅಲ್ಲಿ ತಪಸ್ ಮಾಡಲಿಕ್ಕಾಗಿ ಆ ಮಹೇಂದ್ರ ಪರ್ವತದಲ್ಲಿ ಆಶ್ರಯ ಪಡ್ಕೊಂಡಿದ್ರು. ಅವರು ಈ ಸಂಭ್ರಮ, ಈ ಗದ್ದಲವನ್ನು ನೋಡಿ ತಪಸ್ಸಿನ ಭಂಗವನ್ನು ಸಹಿಸದೆ ಹೊರಗೆ ಬಂದುಬಿಟ್ರು. ಅದಲ್ಲದೆ ಎಷ್ಟೋ ಜನ ವಿದ್ಯಾಧರರು, ಕಿಂಪುರುಷರು, ಕಿನ್ನರರು, ಸ್ತ್ರೀಯರೆಲ್ಲ ಆ ಸ್ಥಳದಲ್ಲಿದ್ದರು. ಅವರು ಕೂಡ ತಮ್ಮ ಏಕಾಂತಕ್ಕೆ ಭಂಗ ಬಂದು ಒದಗಿದ್ದನ್ನು ನೋಡಿ ಹೊರಗೆ ಬಂದರು. ಲೇಷ್ಯಾನುಚ್ಚಾವತಾನ್ ಭಕ್ಷ್ಯಾನ್ ಮಾಂಸಾನಿ ವಿವಿಧಾನಿ ಚ ಆರ್ಷಭಾಣಿ ಚ ಚರ್ಮಾಣಿ ಖಡ್ರಾಂಶ್ಚ ಕನಕಾಂಸ್ತರೂನ್ ಕೃತಕಂಠ ಗುಣಃ ಕ್ಷೀಭಾಃ ರಕ್ತಮಾಲ್ಯ ಅನುಲೇಪನಾಃ ರಕ್ತಾಕ್ಷಾಃ ಪುಷ್ಕರಾಕ್ಷಾಶ್ಚ ಗಗನಂ ಪ್ರತಿಪೇದಿರೆ ಹಾರನೂಪೂರ ಕೇಯೂರ ಪರಿಹಾರ್ಯಧರಾಃ ಸ್ತ್ರಿಯಃ ವಿಸ್ಮಿತಾಸ್ತಸ್ಮಿತಾಸ್ತುಃ ಆಕಾಶೇ ರಮಣೈಸ್ತಃ ದರ್ಶಯಂತೋ ಮಹಾವಿದ್ಯಾಂ ವಿದ್ಯಾಧರ ಮಹರ್ಷಯಃ ಸಹಿತಾಸ್ತಸ್ಥುರಾಕಾಶೇ ವೀಕ್ಷಾಶ್ಚಕ್ಷುಶ್ಚ ಪರ್ವತಂ ತುಷ್ಟುವುಶ್ಚ ಸದಾ ಶಬ್ದಂ ಋಷೀಣಾಂ ಭಾವಿತಾತ್ಮನಾಂ ಚಾರಣಾನಾಂ ಚ ಸಿದ್ಧಾನಾಂ ಸ್ಥಿತಾನಾಂ ವಿಮಲೆ ಅಂಬರೆ ಏಷ ಪರ್ವತ ಸಂಕಾಶಃ ಹನುಮಾನ್ ಮಾರುತಾತ್ಮಜಃ ಚಿತೀರ್ಷತಿ ಮಹಾವೇಗಃ ಸಮುದ್ರಂ ಮಕರಾಲಯಂ ರಾಮಾರ್ಥಂ ವಾನರಾರ್ಥಂ ಚ ಚಿಕೀರ್ಷನ್ ಕರ್ಮ ದುಷ್ಕರಂ ಸಮುದ್ರಸ್ಯ ಪರಂಪಾರಂ ದುಷ್ಪ್ರಾಪಂ ಪ್ರಾಪ್ತುಮಿಚ್ಛತಿ. ಅವರು ನಾನಾ ರೀತಿಯಾದಂತಹ ಭಕ್ಷ್ಯ ಭೋಜನ ಮಾಡುವವರು ಕೆಲವರಿದ್ದರು. ಕೆಲವರು ಏಕಾಂತದಲ್ಲಿ ಮಲಗಿದವರಿದ್ದರು. ಎತ್ತಿನ ಚರ್ಮಗಳನ್ನು, ಬೇರೆ ಬೇರೆ ರೀತಿಯಾದ ಪ್ರಾಣಿಗಳ ಚರ್ಮವನ್ನೆಲ್ಲ ಮೈಮೇಲೆ ಧರಿಸಿದವರಿದ್ದರು. ಚಿನ್ನದ ಹಿಡಿಗಳಿಂದ ಕೂಡಿದ ಖಡ್ಗವನ್ನು ಹಿಡಿದವರಿದ್ದರು. ಛತ್ರ ಚಾಮರಗಳನ್ನು ಹಿಡಿದವರಿದ್ದರು. ಅವರೆಲ್ಲ ಆ ಪರ್ವತವನ್ನು ಬಿಟ್ಟು ಅಲ್ಲಿಂದ ಚೆದರಿ ಆಕಾಶಕ್ಕೆ ಹೋಗಿಬಿಟ್ರು. ಅವರು ಆಕಾಶದಲ್ಲಿ ಹೋಗಿ ನಿಂತ್ಕೊಂಡ್ರದು. ಆಕಾಶದಲ್ಲಿ ಅವ್ರು ಹೋಗಿ ನಿಂತ್ಕೊಂಡಾಗ ಅವರ ಸಂಭ್ರಮ ಹೇಳ್ತಿರೋದಾಗಿತ್ತು, ಸಂಭ್ರಮ ವರ್ಣನೆಗೆ ನಿಲುಕದಾಗಿತ್ತು. ಅವರು ತಮ್ಮ ತಮ್ಮ ಪತಿಗಳ ಜೊತೆಗೆ ಆ ಹನುಮಂತನ ಬೃಹದಾಕಾರದ ಶರೀರವನ್ನು ನೋಡ್ತಾ ಇದ್ರು. ಒಮ್ಮೆ ಹನುಮಂತನನ್ನ, ಒಮ್ಮೆ ಪರ್ವತವನ್ನ, ಒಮ್ಮೆ ಸಮುದ್ರವನ್ನ, ಹೀಗೆ ಮೇಲಿಂದ ಮೇಲೆ ಅವರು ಮಾತಾಡ್ತಿದ್ರು. ಸಿದ್ಧರು, ಚಾರಣರು, ಮಹರ್ಷಿಗಳು ಅವರು ಏನು ಮಾತಾಡ್ತಿದ್ರು ಅನ್ನೋದನ್ನೆಲ್ಲ ಈ ಕಿಂಪುರುಷ, ವಿದ್ಯಾಧರ, ಕಿನ್ನರ ಸ್ತ್ರೀಯರು, ಪುರುಷರು ಮೇಲಿಂದ ಮೇಲೆ ಶ್ರವಣ ಮಾಡಿದರು. ಈ ವಾಯುಪುತ್ರನಾದ ಹನುಮಂತ ತಾನು ಸ್ವಯಂ ಪರ್ವತದಂತೆ ಬೃಹದಾಕಾರದ ಶರೀರ ಇದ್ದವನಾಗಿದ್ದಾನೆ. ಸಮುದ್ರವನ್ನು ದಾಟಲಿಕ್ಕೆ ಅವನು ಮನಸ್ಸು ಮಾಡಿದ್ದಾನೆ ರಾಮನ ಕಾರ್ಯಕ್ಕಾಗಿ. ಮತ್ತು ಉಳಿದ ವಾನರರಿಗೆ ಯಾವ ಕಾರ್ಯ ಆಗಿಲ್ಲವೋ ಆ ಕಾರ್ಯವನ್ನು ಸ್ವಯಂ ತಾನು ಮಾಡಲಿಕ್ಕಾಗಿ ಈ ಸಮುದ್ರದ ಆಚೆಯ ದಡವನ್ನು ಸೇರಲಿಕ್ಕೆ ಅವನು ಸಿದ್ಧನಾಗಿದ್ದಾನೆ. ಹೀಗೆ ಆಲೋಚನೆ ಮಾಡಿ ಅವರು ಆಕಾಶದಲ್ಲಿ ನಿಂತ್ಕೊಂಡು ಹನುಮಂತನನ್ನು ದಿಟ್ಟಿಸಿ ನೋಡ್ತಿದ್ರು. ತತ್ಪ್ರಮೇಯಂ ದದೃಶು ಪರ್ವತ್ ಇತಿ ವಿದ್ಯಾಧರಾಶ್ರುತ್ವಾಹ ಯತಸ್ತೇಷಾಂ ಮಹಾತ್ಮನಾಂ ತಮ್ ಅಪ್ರಮೇಯಂ ದದೃಶು ಪರ್ವತೆ ವಾನರರ್ಷಭಂ ದುದುಹೇ ಚ ಸ ರೋಮಾಣಿ ಚಕಂಪೇ ಚ ಅಚಲೋಪಮಃ ನನಾದ ಸುಮಹಾನಾದಂ ಸುಮಹಾನಿವ ತೋಯದಃ ಆನುಪೂರ್ವೇಣ ವೃತ್ತಂ ಚ ಲಾಂಗೂಲಂ ರೋಮಮಿಶ್ರಿತಂ ಉತ್ಪತಿಷ್ಯನ್ ವಿಚಿಕ್ಷೇಪ ಪಕ್ಷಿರಾಜ ಇವೋರಗಂ ತಸ್ಯ ಲಾಂಗೂಲ ಮಾವಿದ್ಧಂ ಆತ್ಮವೇಗಸ್ಯ ಪೃಷ್ಠತಃ ದದೃಶೇ ಗರುಡೇನೇವ ಹ್ರಿಯಮಾಣೋ ಮಗೋರಗಃ ಬಾಹು
ಸಂಸ್ತಂಭಯಾಮಾಸ ಮಹಾಪರಿವಸನ್ನಿಭೌ ಪ್ರಸಾದ ಚ ಕಪಿಃಕಟ್ಯಾಂ ಚರಣೌ ಸಂಚುಕೋಚ ಚ ಸಂಹೃತ್ಯ ಚ ಭುಜೌ ಶ್ರೀಮಾನ್ ತಥೈವ ಚ ಶಿರೋಧರಾಂ ತೇಜಸ್ತತ್ವಂ ತಥಾ ವೀರ್ಯಂ ಆವಿವೇಶ ಸ ವೀರ್ಯವಾನ್ ಮಾರ್ಗಮಾಲೋಕಯನ್ ದೂರಾತ್ ಊರ್ಧ್ವಂ ಪ್ರಣಿಹಿತೆ ಕ್ಷಣಃ ರುರೋಧ ಹೃದಯೇ ಪ್ರಾಣಾನ್ ಆಕಾಶಮವಲೋಕಯನ್ ಪದ್ಭ್ಯಾಂ ದೃಢಮವಸ್ಥಾನಂ ಕೃತ್ವಾ ಸ್ವ ಕಪಿಕುಂಜರಃ ನಿಕುಂಜಕರ್ಣೌ ಹನುಮಾನ್ ಉತ್ಪತಿಷ್ಯನ್ ಮಹಾಬಲಃ ವಾನರಶ್ರೇಷ್ಠಃ ಇದಂ ವಚನಮಬ್ರವೀತ್ ಯಥಾ ರಾಘವ ನಿರ್ಮುಕ್ತಃ ಶರಶ್ವಸನ ವಿಕ್ರಮಃ ಗಚ್ಚೇತ್ ತದ್ವದ್ ಗಮಿಷ್ಯಾಮಿ ಲಂಕಾಂ ರಾವಣ ಪಾಲಿತಾಂ. ಅವನು ಆ ಪರ್ವತದಿಂದ ಹಾರಲಿಕ್ಕೆ ಸಿದ್ಧನಾಗೋದಕ್ಕಿಂತ ಮೊದಲು ತನ್ನ ಶರೀರವನ್ನೊಮ್ಮೆ ಕೊಡವಿದ, ಜೋರಾಗಿ ಶರೀರವನ್ನು ಜಾಡಿಸಿದ. ಆ ಶರೀರವನ್ನು ಜಾಡಿಸಿದಾಗ ಅವನ ಶರೀರದಲ್ಲಿದ್ದಂಥ ರೋಮಕೋಟಿಗಳೆಲ್ಲ ನಿಮಿರಿ ನಿಂತ್ಕೊಂಡವು. ಒಮ್ಮೆ ಪ್ರಳಯ ಕಾಲದ ಮೇಘ ಗರ್ಜನೆ ಮಾಡುವಂತೆ ಜೋರಾಗಿ ಗರ್ಜನೆ ಮಾಡಿದ. ಗರುಡ ಹಾವನ್ನು ತನ್ನ ಪಂಜದಲ್ಲಿ ಹಿಡಿದ ಮೇಲೆ ಅದನ್ನ ಮೇಲಿನ ಮೇಲೆ ನೆಲಕ್ಕೆ ಕುಕ್ತದಲ್ಲ, ಅದರಂತೆ ಈ ತನ್ನ ಬಾಲವನ್ನು ಆ ತನ್ನ ಹಿಂದಿನ ಪರ್ವತದ ನೆಲ ಏನಿತ್ತು ಅದರ ಮೇಲೆ ಅಪ್ಪಳಿಸಿದ. ತನ್ನ ಎರಡೂ ತೋಳುಗಳನ್ನು ಬಾಹುಗಳನ್ನು ಬಿಗಿ ಮಾಡಿದ ಹಾರಲಿಕ್ಕೆ ಪೂರ್ವಭಾವಿಯಾಗಿ. ಸೊಂಟದ ಮೇಲೆ ಶರೀರದ ಭಾರವನ್ನೆಲ್ಲ ಕೇಂದ್ರೀಕರಿಸಿದ. ಅದಾದ್ಮೇಲೆ ಸತ್ವಗುಣವನ್ನು ತನ್ನ ಶರೀರದಲ್ಲಿ ಆವಿಷ್ಕಾರ ಮಾಡಿಕೊಂಡ. ಪ್ರಾಣಗಳನ್ನ ಬಿಗಿ ಹಿಡಿದುಕೊಂಡ, ಸಮುದ್ರದಲ್ಲಿ ಹಾರಲಿಕ್ಕೆ ಈಜಲಿಕ್ಕೆ ತಯಾರಾದವರು ಇರ್ತಾರಲ್ಲ ಹಾಗೆ. ಇಷ್ಟೆಲ್ಲ ಮಾಡಿಕೊಂಡು ತನ್ನ ಸುತ್ತಲಿದ್ದಂತಹ ಕಪಿಗಳೇನಿದ್ರು ಅವರಿಗೆ ಹೀಗೆ ಹೇಳಿದ: ಕಪಿಗಳೇ, ನೀವು ನನ್ನ ಪರಾಕ್ರಮವನ್ನೆಲ್ಲ ಗಮನಿಸಿ. ನಾನೀಗ ಹಾರೋದು ಹೇಗಿದೆ ಅಂತಂದ್ರೆ, ನಾನು ಹನುಮಂತ ಹಾರ್ತಿದ್ದೇನೆ ಅಂತ ತಿಳ್ಕೊಬೇಡಿ. ರಾಮ ಪ್ರಯೋಗ ಮಾಡಿದ ಬಾಣದಂತೆ ನಾನು ರಾಮ ಪ್ರಯೋಗ ಮಾಡಿದ ಬಾಣಕ್ಕೆ ಅಭಿಮಾನಿ ದೇವತೆ. ಆತ ಪ್ರಯೋಗ ಮಾಡಿದ ಬಾಣದಂತೆ ನಾನೀಗ ಲಂಕಾಪಟ್ಟಣದ ಕಡೆ ಧಾವಿಸ್ತೇನೆ. ರಾಮ ಪ್ರಯೋಗ ಮಾಡಿದ ಬಾಣಕ್ಕೆ ಹೇಗೆ ಸರಿಸಾಟಿ ಯಾವುದೂ ಇಲ್ವೋ, ಅದಕ್ಕೆ ಅಡೆತಡೆ ಯಾವುದೂ ಇಲ್ವೋ, ಅದರಂತೆ ನನಗೆ ಅಡೆತಡೆ ಯಾವುದೂ ಕೂಡ ಇಲ್ಲ. ಹೀಗೆ ಅವರಿಗೆಲ್ಲರಿಗೂ ಕೂಡ ಭರವಸೆ ಬರುವಂತ ಆತ ಮಾತನಾಡಿದ. ಅಲ್ಲಿಂದ ನಹಿ ದೃಕ್ಷ್ಯಾಮ ಯದಿತಾಂ ಲಂಕಾಯಾಂ ಜನಕಾತ್ಮಜಾಂ ಅನೇನೈವ ಹಿ ವೇಗೇನ ಗಮಿಷ್ಯಾಮಿ ಸುರಾಲಯಂ ಯದಿ ವಾ ತ್ರಿದಿವೇ ಸೀತಾಂ ನ ದ್ರಕ್ಷ್ಯಾಮಿ ಅಕೃತಶ್ರಮಃ ಬದ್ಧ್ವಾ ರಾಕ್ಷಸರಾಜಾನಂ ಆನಯಿಷ್ಯಾಮಿ ರಾವಣಂ ಸರ್ವಥಾ ಕೃತಕೃತ್ ಕಾರ್ಯೋಹಂ ಏಷ್ಯಾಮಿ ಸಹ ಸೀತಯಾ ಆನಯಿಷ್ಯಾಮಿ ವಾ ಲಂಕಾಂ ಸಮುತ್ಪಾಟ್ಯ ಸ ರಾವಣಾಂ ಏವಮುಕ್ತಾಸ್ತು ಹನುಮಾನ್ ವಾನರಾನ್ ವಾನರೋತ್ತಮಃ ಉತ್ಪಪಾತ ಸ ವೇಗೇನ ವೇಗವಾನ್ ಅವಿಚಾರಯನ್ ಸುಪರ್ಣಮಿವ ಚಾತ್ಮಾನಂ ಮೇನೇಶ ಕಪಿಕುಂಜರಃ ಸಮುತ್ಪತತಿ ತಸ್ಮಿನ್ಸ್ತು ವೇಗಾಪ್ತೆ ನಗರೋಹಿಣಃ ಸಂಹೃತ್ಯ ವಿಟಪಾನ್ ಸರ್ವಾನ್ ಸಮುತ್ಪೇತು ಸಮಂತತಃ ಸಮತ್ತ ಕೋವಿಷ್ಟ ಮಭಕಾನ್ ಪಾದಪಾನ್ ಪುಷ್ಪಶಾಲಿನಃ ತದ್ವಹನ್ ಊರುವೇಗೇನ ಜಗಾಮ ವಿಮಲೆ ಅಂಬರೆ ಊರುವೇಗಾಧ್ಯತಾ ವೃಕ್ಷಾಃ ಮುಹೂರ್ತಂ ಕಪಿಮನ್ವಯುಃ ಪ್ರಸ್ಥಿತಂ ದೀರ್ಘಮಧ್ವಾನಂ ಸ್ವಬಂಧುಮಿವ ಬಾಂಧವಾಃ ತಮೂರುವೇಗ ಉನ್ಮಥಿತಾಃ ತಾಲಾಶ್ಚ ಅನ್ಯೇ ನಗೋತ್ತಮಾಃ ಅನುಜಗ್ಮುರ್ ಹನುಮಂತಂ ಸೈನ್ಯ ಇವ ಮಹೀಪತಿಂ ಸ್ಪುಷ್ಪಿತಾಗ್ರೇ ಬಹುಭಿಃ ಪಾದಪೈಃ ಅನ್ವಿತಃ ಕಪಿಃ ಹನುಮಾನ್ ಪರ್ವತಾಕಾರಃ ಬಭೂವ ಅದ್ಭುತಕರ್ಷಣಃ ತಾರವಂತಃ ಅಥಯೇ ವೃಕ್ಷಾಃ ನಿಮಜ್ಜನ್ ಲವಣಾಂಭಸಿ ಭಯಾದಿವ ಮಹೇಂದ್ರಸ್ಯ ಪರ್ವತಾಃ ವರುಣಾಲಯೇ ಸ ನಾನಾಕುಸುಮೈಃ ಕಪಿಸ್ಸಾಂಕುರಕೋರಕೈಃ ಶುಶುಭೆ ಮೇಘಸಂಕಾಶಃ ಖದ್ಯೋತೈರಿವ ಪರ್ವತಃ. ಆ ಕಪಿಗಳಿಗೆ ಅವನು ಮಾತು ಮುಂದುವರಿಸಿದ. ನನಗೊಂದು ವೇಳೆ ಲಂಕಾಪಟ್ಟಣದಲ್ಲಿ ಸೀತೆ ಸಿಗದೇ ಇದ್ರೆ ನಾನು ಲಂಕಾಪಟ್ಟಣದಲ್ಲಿ ಸಮಾಧಾನ ಹೊಂದೋದಿಲ್ಲ, ವಿಶ್ರಾಂತಿ ಹೊಂದೋದಿಲ್ಲ. ಅಲ್ಲಿಂದ ಮುಂದೆ ಏನೂ ವಿಚಾರ ಮಾಡದೆ ನಾನು ಸ್ವರ್ಗಲೋಕಕ್ಕೆ ಹೊರಟು ಹೋಗ್ತೇನೆ. ಅಲ್ಲಿಯೂ ಕೂಡ ಸೀತೆಯನ್ನು ಅನ್ವೇಷಣೆ ಮಾಡ್ತೇನೆ. ಒಂದು ವೇಳೆ ಸ್ವರ್ಗಲೋಕದಲ್ಲಿಯೂ ಕೂಡ ಸೀತೆಯನ್ನು ಒಂದು ವೇಳೆ ಸಿಗದೇ ಇದ್ರೆ ನಾನು ಮತ್ತೆ ಲಂಕಾಪಟ್ಟಣಕ್ಕೆ ಮರಳಿ ಬರ್ತೇನೆ. ಆ ರಾಕ್ಷಸರಾಜನಾದ ರಾವಣನನ್ನು ಬಂಧನೆ ಮಾಡಿ ಅವನಲ್ಲಿ ಎಳೆದುಕೊಂಡು ಬರ್ತೇನೆ. ಆದರೆ ನಾನಾಗಲಿ ನೀವ್ಯಾರಾಗಲಿ ಅಷ್ಟು ನಿರಾಶರಾಗಬೇಕಾದ ಕಾರಣ ಇಲ್ಲ. ಸರ್ವ ಪ್ರಕಾರಗಳಿಂದಲೂ ಯಾವುದೇ ಪರಿಸ್ಥಿತಿಯಲ್ಲೂ ಲಂಕಾನಗರದಲ್ಲಿ ನನಗೆ ಸೀತೆ ಸಿಕ್ಕೇ ಸಿಗ್ತಾಳೆ. ಒಂದು ವೇಳೆ ಇನ್ನೂ ಯಾವುದೂ ಸಾಧ್ಯ ಆಗದೇ ಇದ್ರೆ ಇಡೀ ಲಂಕಾನಗರವನ್ನು ಕಿತ್ತಿ ಅಲ್ಲಿರುವಂಥ ರಾವಣ, ಅಲ್ಲಿರುವಂಥ ಸೀತೆ ಅವರ ಸಮೇತವಾಗಿ ಲಂಕಾನಗರವನ್ನು ಇಲ್ಲಿಗೆ ಕರೆದುಕೊಂಡು ಬರ್ತೇನೆ. ಹಾಗೆ ನೀವು ಚಿಂತಿತರಾಗಬೇಕಾಗಿಲ್ಲ.
ನಿಶ್ಚಿಂತರಾಗಿರಬಹುದು ಅಂತ ಅವ್ರಿಗೆ ಸಮಾಧಾನ ಮಾಡಿದ. ಹೀಗೆ ಹೇಳಿ ಅವಿಚಾರಯನ್, ಮುಂದೆ ನನಗೆ ಯಾವ ವಿಘ್ನ ಬರ್ಬೋದು, ಏನು ಅಡೆತಡೆ ಆಗ್ಬೋದು ಅಂತ ಆತ ಕಳವಳ ಒಳ್ಳೆಯ ಇಲ್ಲ, ವೇಗವಾಗಿ ಆಕಾಶಕ್ಕೆ ಹಾರಿದ. ಗರುಡನಂತೆ ಆತ ಆಕಾಶದಲ್ಲಿ ಹಾರಿದ. ಹಾಗೆ ಹಾರಿದಾಗ ಅಲ್ಲಿ ಇದ್ದಂಥ ವೃಕ್ಷಗಳೆಲ್ಲ ಆತನ ಗುರುತ್ವಾಕರ್ಷಣ ಶಕ್ತಿಗೆ ಕಿತ್ತುಕೊಂಡು ಆತನ ಜೊತೆಗೆ ಹಾರಿದವು. ಅವು ಹೇಗೆ ಹಾರಿದವು ಅಂತಂದ್ರೆ, ಒಬ್ಬ ಬಂಧು ನಮ್ಮ ಮನೆಗೆ ಬಂದಾಗ ಆ ಬಂಧುವನ್ನು ಬೀಳ್ಕೊಳ್ಳಿಕ್ಕಾಗಿ ಮತ್ತೆ ನಾವು ಸ್ವಲ್ಪ ದೂರ ಹೋಗಿ ಬರ್ತೀವಲ್ಲ, ಹೋಗಿ ಬಂದು ಆತನನ್ನು ಕಳಿಸಿಕೊಟ್ಟು ಮತ್ತೆ ನಮ್ಮ ಮನೆಗೆ ನಾವು ಮರಳ್ತೀವಿ. ಅದರಂತೆ ತಮ್ಮ ಬಂಧುವಾದ ಹನುಮಂತ ಇನ್ನು ಲಂಕಾನಗರದ ಕಡೆ ಹಾರುತ್ತಿದ್ದಾನೆ ಅಂತನ್ನೋದನ್ನು ಗಮನಿಸಿ ಆ ವೃಕ್ಷಗಳು, ಸಣ್ಣ ಸಣ್ಣ ಪೊದೆಗಳು, ಲತೆಗಳೆಲ್ಲ ಹನುಮಂತನ ವೇಗಕ್ಕೆ ಸ್ವಲ್ಪ ದೂರ ಹಾರಿದವು. ಮುಂದೆ ಅವು ಸಮುದ್ರದಲ್ಲಿ ಬಿದ್ದು ಬಿಟ್ಟವು. ಸಮುದ್ರದ ಮೇಲೆ ಆ ಪರ್ವತದಲ್ಲೇ ಅಲ್ಲೇ ಕೆಳಗೆ ಬಿದ್ದು ಬಿಟ್ಟವು. ಅದೇ ಆ ಮಹೇಂದ್ರ ಪರ್ವತದ ಮೇಲೆ ಹಾರಿದ. ಆ ಮಹೇಂದ್ರ ಪರ್ವತದಲ್ಲೇ ಬಿಳಿಯ ಬಣ್ಣದ ಕೊಕ್ಕರೆ ಮೊದಲಾದಂಥ ನಾನಾ ರೀತಿಯಾದ ಪಕ್ಷಿಗಳಿದ್ದವು. ಆ ವೃಕ್ಷಗಳು ಕಿತ್ತು ಬಂದಾಗ ಆ ವೃಕ್ಷದ ಜೊತೆ ಆ ಪಕ್ಷಿಗಳು ಕೂಡ ಕಿತ್ತು ಬಂದವು. ಹನುಮಂತನ ತೊಡೆಗಳ, ಕಣಕಾಲುಗಳ, ಮೊಣಕಾಲುಗಳ ವೇಗಕ್ಕೆ ಎಷ್ಟೋ ವೃಕ್ಷಗಳು ಅಲ್ಲೇ ನುಚ್ಚು ನೂರಾದವು. ಹಿಂದೆ ಒಂದು ಕಾಲದಲ್ಲಿ ಇಂದ್ರ ಕುಪಿತನಾಗಿ ಅನೇಕ ಪರ್ವತಗಳ ರೆಕ್ಕೆಗಳನ್ನೆಲ್ಲ ಕತ್ತರಿಸಿದ್ನಲ್ಲ, ಆವಾಗ ಇಂದ್ರನಿಗೆ ಹೆದರಿ ಅಲ್ಲಿರುವಂತಹ ಅನೇಕ ಪರ್ವತಗಳೆಲ್ಲ ಸಮುದ್ರದಲ್ಲಿ ಅಡಗಿಕೊಂಡು ಬಿಟ್ಟಿದ್ದುವಂತೆ. ಅದರಂತೆ ಈ ದೊಡ್ಡ ದೊಡ್ಡ ಪರ್ವತಗಳೆಲ್ಲ ಆ ಸಮುದ್ರದಲ್ಲಿ ಬಂದು ಬಿದ್ದವು. ಯಾಕಂದ್ರೆ ಇಂದ್ರನನ್ನು ನೋಡಿ ಹೆದರಿದ ಪರ್ವತದಂತೆ. ವಿಮುಕ್ತಾಸ್ತೇನ ಮುಕ್ತಾಃ ಪುಷ್ಪಾಣಿ ತೇ ದ್ರುಮಾಃ ಅವಶೀರ್ಯಂತ ಸಲಿಲೆ ನಿವೃತ್ತಾಃ ಸುಹೃದೋ ಯಥಾ ಲಘುತ್ವೇ ಉಪಪನ್ನಂ ತದ್ ವಿಚಿತ್ರಂ ಸಾಗರೇ ಅಪತತ್ ದ್ರುಮಾಣಾಂ ವಿವಿಧಂ ಪುಷ್ಪಂ ಕಪಿವಾಯು ಸಮೀಲಿತಂ ತಾರಾಚಿತಮಿವಾಕಾಶಂ ಪ್ರಬಭೌ ಸ ಮಹಾರ್ಣವಃ ಪುಷ್ಪೌಘೇನ ಅನುಬದ್ಧೇನ ನಾನಾವರಣೇನ ವಾನರಃ ಬಭೌ ಮೇಘ ಇವಾಕಾಶೆ ವಿದ್ಯುದ್ಗಣ ವಿಭೂಷಿತಃ ತಸ್ಯ ವೇಗ ಸಮಾಧೂತೈಃ ಪುಷ್ಪೈಸ್ತೋಯಮದೃಶ್ಯತ ತಾರಾಭಿಃ ಇಭ ಆಭೂತಂ ಉದಿತಮಿವ ಅಂಬರಂ ತಸ್ಯ ಅಂಬರಗತೌ ಬಾಹು ಸದೃಶಾತೆ ಪ್ರಸಾರಿತೌ ಪರ್ವತಾಗ್ರಾದ್ ವಿನಿಷ್ಕ್ರಾಂತೌ ಪಂಚಾಸ್ಯಾದಿವ ಪನ್ನಗೌ ಪಿಬನ್ನಿವ ಬಭೌ ಚಾಪಿ ಸೋರ್ಮಿಜಾಲಂ ಮಹಾರ್ಣವಂ ಪಿಪಾಸುರಿವ ಚಾಕಾಶಂ ತದಶೇಷ ಮಹಾಕಪಿಃ ತಸ್ಯ ವಿದ್ಯುತ್ ಪ್ರಭಾಕಾರೆ ವಾಯುಮಾರ್ಗಾನುಸಾರಿಣಃ ನಯನೆ ವಿಪ್ರಕಾಶೇತೆ ಪರ್ವತಸ್ಥೌ ಇವ ಅನಲೌ. ಎರಡು ಕೈಗಳನ್ನು ಆಕಾಶದಲ್ಲಿ ಆತ ಚಾಚಿಕೊಂಡು ಹಾರ್ತಿದ್ದ. ಈಗ ಆಕಾಶದಲ್ಲಿ ಆತ ಚಾಚಿಕೊಂಡು ಹಾರ್ತಿದ್ದಾಗ ಅವನ ಒಂದೊಂದು ಬಾಹುವಿಗೂ 5 ಬೆರಳಿದ್ವಲ್ಲ, ಅದು ಹೇಗೆ ಕಾಣ್ತಿತ್ತು ಅಂದರೆ ಪ್ರತಿಯೊಂದು ಬಾಹುನೂ ಕೂಡ ಒಂದು ದೊಡ್ಡ ದೊಡ್ಡ 5 ಹೆಡೆಗಳಿದ್ದಂಥ ಹಾವಿನಂತೆ ಕಾಣಿಸ್ತಿತ್ತು. ಹೀಗೆ ತನ್ನ ವಿಶಿಷ್ಟವಾದ ಸ್ವರೂಪದಿಂದ ಇಡೀ ಸಮುದ್ರವನ್ನೆಲ್ಲ ತಾನೇ ಪಾನ ಮಾಡ್ತಿದ್ದಾನೆ ಅನ್ನುವಂತೆ ಆಕಾಶದಲ್ಲಿ ಹಾರಿದ. ಅವನ 2 ಕಣ್ಣುಗಳು ಪ್ರಕಾಶಮಾನವಾಗಿ ಬೆಂಕಿಯಂತೆ ಕಾಣಿಸ್ತಾ ಇದ್ದವು. ಪಿಂಗಾಕ್ಷಮ ಮುಖ್ಯಸ್ಯ ಬೃಹತಿ ಪರಿಮಂಡಲೆ ಚಕ್ಷುಷಿ ಸಂಪ್ರಕಾಶೇತೆ ಚಂದ್ರ ಸೂರ್ಯವು ವಿಭೋದಿತವು. ಆಕಾಶದಲ್ಲಿ ಚಂದ್ರ ಸೂರ್ಯ ಎರಡೂ ಕೂಡ ಏಕಕಾಲಕ್ಕೆ ಉದಯಿಸಿದಂತೆ ಆತನ ಕಣ್ಣುಗಳು ಕಾಣಿಸ್ತಾ ಇದ್ದವು. ಮುಖಂ ನಾಸಿಕಯ ತಸ್ಯ ತಾಮ್ರಮಾಭವೌ ಸಂಧ್ಯಾ ಸಮವಿಕೃಷ್ಟಂ ಯಥಾ ತತ್ ಸೂರ್ಯಮಂಡಲಂ ಲಾಂಗೂಲಂಚ ಸಮಾವಿದ್ಧಂ ಪ್ಲವಮಾನಸ್ಯ ಶೋಭತೆ ಅಂಬರೇ ವಾಯುಪುತ್ರಸ್ಯ ಚಕ್ರಧ್ವಜ ಇವೋಚ್ಯತಃ. ಇಂದ್ರನ ಧ್ವಜ ಅಂತ ಹಿಂದೊಮ್ಮೆ ಹೇಳಿದ್ದೆ. ಗೌಡ ದೇಶದಲ್ಲಿ ಇಂದ್ರನ ಧ್ವಜಕ್ಕೆ ಪೂಜೆ ಮಾಡ್ತಾರೆ. ಅದೆಲ್ಲ ಆದಮೇಲೆ ಪೂಜೆ ಎಲ್ಲ ಮುಗಿದ್ರೆ ಇಂದ್ರನ ಧ್ವಜವನ್ನು ಮತ್ತೆ ಕೆಳಗಿಳಿಸ್ತಾರೆ ಅಂತ ಹೇಳಿದ್ದೆ. ಆ ಹನುಮಂತನ ಬಾಲ ಇಂದ್ರನ ಧ್ವಜದಂತೆ ಆಕಾಶದಲ್ಲಿ ಎತ್ತರವಾಗಿ ಕಾಣಿಸ್ತಾ ಇತ್ತು. ಲಾಂಗೂಲ ಚಕ್ರೇಣ ಮಹಾನ್ ಶುಕ್ಲದಂಷ್ಟೋ ನಿರಾತ್ಮಜಃ ವಿರೋಚತ ಮಹಾಪ್ರಾಜ್ಞ ಪರಿವೇಶಿವ ಭಾಸ್ಕರ ಸ್ನಿಗ್ಧದೇಶೇನ ಅಭಿತಾಮ್ರೇಣ ರರಾಜ ಸ ಮಹಾಕಪಿಃ ಮಹತಾ ದಾರಿತೇನೇವ ಗಿರಿಗೈರಿಕಧಾತುನಾ ತಸ್ಯ ವಾನರಸಿಂಹಸ್ಯ ಪ್ರವಮಾನಸ್ಯ ಸಾಗರಂ ಕಕ್ಷಾಂತರಗತೋ ವಾಯುಃ ಜೀಮೂತ ಇವ ಗರ್ಜತಿ ಖೇ ಯಥಾ ನಿಕಟಂಚುಲ್ಕಾಃ ಹಿ ಅಂತರಾದ್ ವಿನಿಸೃತಾಃ ದೃಶ್ಯಂತೆ ಸಾನುಬಂಧಾ ಚ ತಥಾ ಸ ಕಪಿಕುಂಜರಃ ಪತಕಸಂಕಾಶಃ ವ್ಯಾಯತಃ ಶಿಶುಭೇ ಕಪಿಃ ಪ್ರವೃದ್ಧ ಇವ ಮಾತಂಗಃ ಕಕ್ಷಯಾ ಬಧ್ಯಮಾನಯ
ಉಪರಿಷ್ಠಾತ್ ಶರೀರೇಣ ಛಾಯೆಯ ಚ ಅವಗೂಢಯ ಸಾಗರೇ ಮಾರುತಾವಿಷ್ಟ ನೌರಿವ ಆಸೀತ್ ತದಾ ಕಪಿಹಿ. ಆಕಾಶದಲ್ಲಿ ಆತ ಹಾರುವಾಗ ಅವನ ನೆರಳು ಕೂಡ ಕೆಳಗೆ ಬೀಳ್ತಿತ್ತು. ಒಂದು ಯಾವುದು ದೊಡ್ಡ ನೌಕೆ ಸಮುದ್ರದಲ್ಲಿ ಸಂಚಾರ ಮಾಡುವಂತೆ ಕಾಣಿಸ್ತಿತ್ತು. ಬೃಹದಾಕಾರದ ನೌಕೆಯಂತೆ ಆತನ ಶರೀರದ ನೆರಳು ಸಮುದ್ರದಲ್ಲಿ ಕಾಣಿಸ್ತಿತ್ತು. ಯಂ ದೇಶಂ ಸಮುದ್ರಸ್ಯ ಜಗಾಮಸ ಸ ಮಹಾಕಪಿಃ ಸತ ತಚ್ಚೋರುವೇಗೇನ ಸೋನ್ಮಾದೈವ ಲಕ್ಷ್ಯತೆ ಸಾಗರಸ್ಯ ಊರ್ಮಿಜಾಲಾನಾಂ ಪುರಸಾ ಶೈಲವರ್ಷ್ಮಣಾಂ ಅಭಿಘ್ನಂಸ್ತು ಮಹಾವೇಗಃ ಸುಪ್ಲುವೇ ಸ ಮಹಾಕಪಿಃ ಕಪಿವಾತಶ್ಚ ಬಲವಾನ್ ಮೇಘವಾತಶ್ಚ ಮಿಶ್ರಿತಃ ಸಾಗರಂ ಭೀಮನಿರ್ಘೋಷಂ ಕಂಪಯಾಮಾಸ ಚತುರ್ಭುಜಂ. ಒಂದು ಕಡೆ ಮೋಡಗಳ ಪರಸ್ಪರ ಘರ್ಷಣೆಯಿಂದ ಹುಟ್ಟಿದಂಥ ಗಾಳಿ, ಮತ್ತೊಮ್ಮೆ ಹನುಮಂತನ ಶರೀರದ ಘರ್ಷಣೆಯಿಂದ ಹುಟ್ಟಿದಂಥ ಗಾಳಿ, ಇವೆರಡೂ ಸೇರಿ ಆ ಸಮುದ್ರವನ್ನೆಲ್ಲ ಅಲ್ಲೋಲ ಕಲ್ಲೋಲಗೊಳಿಸಿತು. ಪ್ರಳಯ ಕಾಲದ ಸಮುದ್ರದಂತೆ ಅದೆಲ್ಲ ಪ್ರಕ್ಷುಬ್ಧವಾಯಿತು. ವಿಕರ್ಷನ್ ಊರ್ಮಿಜಾಲಾನಿ ಬೃಹಂತಿ ಲವಣಾಂಭತಿ ಕುಪ್ಲುವೇ ಕಪಿ ಶಾರ್ದೂಲಃ ವಿಕಿರನ್ನಿವ ರೋದಸಿ ಮೇರು ಮಂದರ ಸಂಕಾಶಾನ್ ಉದ್ಧತಾನ್ ಸ ಮಹಾರ್ಣವೇ ಅತಿಕ್ರಾಮನ್ ಮಹಾವೇಗಃ ತುರಂಗಾನ್ ರಣಯನ್ನಿವ ಸಸ್ಯ ವೇಗ ಸಮುದ್ಭೂತಂ ಜಲಂ ಸಜ್ಜಲದಂ ತಥಾ ಅಂಬರಸ್ಥಂ ವಿಭಭ್ರಾಜ ಶಾರದಾಭ್ರಮಿವಾತತಂ ತಿಮಿ ನಕ್ಷ ಜಶಾ ಕೂರ್ಮಾಃ ದೃಶ್ಯಂತೆ ವಿವೃತಾಸ್ತದಾ ವಸ್ತ್ರಾಪಕರ್ಷಣೇನೇವ ಶರೀರಾಣಿ ಶರೀರಿಣಾಂ ಲವಮಾನಂ ಸಮೀಕ್ಷಾತ ಭುಜಂಗಾ ಸಾಗರಾಲಯಾಃ ವ್ಯೋಮ್ನಿತಂ ಕಪಿಶಾರ್ದೂಲಂ ಸುಪರ್ಣ ಇವ ಮೇನಿದೆ. ಸಮುದ್ರದ ನೀರೆಲ್ಲ ಅಲ್ಲೋಲ ಕಲ್ಲೋದಾಗ ಆದಾಗ ಆ ಒಳಗಿರುವಂಥ ತಿಮಿಂಗಿಲಗಳು, ಮೊಸಳೆಗಳು, ಮೀನುಗಳು ಇವೆಲ್ಲ ಆ ಮೇಲಿರುವಂಥ ಹನುಮಂತನನ್ನು ನೋಡಿ ಭಯಪಟ್ಟುವಂತೆ. ಮೇಲೆ ಅವನೊಬ್ಬ ಗರುಡನೇ ಮತ್ತೊಬ್ಬ ಗರುಡನೇ ಬಂದಿರಬೇಕು, ನಮ್ಮನ್ನ ಕಬಳಿಸಲಿಕ್ಕೆ ಬಂದಿರಬೇಕು ಅಂತ ಅವೆಲ್ಲ ಹೆದರಿದವು. ದಶಯೋಜನ ವಿಸ್ತೀರ್ಣಾಂ 30 ಯೋಜನ ಮಾಯತ ಛಾಯಾ ವಾನರ ಸಿಂಹಸ್ಯ ಜಲೇ ಚಾರುತರಾಭವತ್. ಮೊನ್ನೆ ಕಿಷ್ಕಿಂಧಾಕಾಂಡ ಹೇಳುವಾಗ ಹೇಳಿದ್ದೆ, ಆತನ ಶರೀರ ಎಷ್ಟು ಎತ್ತರ ಆಗಿತ್ತು, ಎಷ್ಟು ಅಗಲಾಗಿತ್ತು ಅಂತ ವಾಲ್ಮೀಕಿ ಕವಿಗಳು ಅದನ್ನು ವರ್ಣನೆ ಮಾಡಲಿಲ್ಲ. ಆದರೆ ಅವನ ನೆರಳು ಹೇಗಿತ್ತು, ಎಷ್ಟು ವಿಸ್ತಾರ, ಎಷ್ಟು ಅಗಲಾಗಿತ್ತು ಅಂದರೆ 30 ಯೋಜನದಷ್ಟು ಉದ್ದ ಆಗಿತ್ತು ಮತ್ತು 10 ಯೋಜನದಷ್ಟು ಅಗಲಾಗಿತ್ತು. ಪ್ರಾತಃ ಕಾಲದಲ್ಲಿ ಹಾರಿದ ಅಂತ ಅಲ್ಲಿಲ್ಲೋ ಒಂದು ಕಡೆ ಇದೆ. ಹಾಗಾಗಿ ಪ್ರಾತಃ ಕಾಲದಲ್ಲಿ ಹಾರಿದ್ರಿಂದ ಸ್ವಲ್ಪ ನೆರಳು ಹೆಚ್ಚಾಗಿ ಬೆಳೆದಿದ್ದಿರಬಹುದು. ಆತನ ಶರೀರದ ವಾಸ್ತವಿಕ ಆಕಾರಕ್ಕಿಂತ ನೆರಳು ಹೆಚ್ಚಾಗಿ ಬೆಳೆದಿದ್ದಿರಬಹುದು. ಅಂತೂ ಆ ಶರೀರದ ಆ ನೆರಳಿನ ಒಂದು ಕಾಲು ಭಾಗ ಆದರೂ ಆತನ ಶರೀರ ಇದ್ದಿರಬಹುದು ಅಂತ ನಾವು ಹೀಗೆ ಅದನ್ನು ಊಹೆ ಮಾಡಬಹುದು. ಶ್ವೇತಾಭ್ರ ಘನರಾಜೀವ ವಾಯುಪುತ್ರಾನುಗಾಮಿನಿ ತಸ್ಯ ಸಾ ಶುಶುಭೆ ಛಾಯಾ ವಿತತಾ ಲವಣಾಂಭಸಿ ಶುಶುಭೆ ಸ ಮಹಾತೇಜಾ ಮಹಾಕಾಯೋ ಮಹಾಕಪಿಃ ವಾಯುಮಾರ್ಗೇ ನಿರಾಲಂಬೆ ಪಕ್ಷವಾನಿವ ಪರ್ವತಃ. ಪರ್ವತಕ್ಕೆ ರೆಕ್ಕೆ ಇರೋದನ್ನು ನಾವು ಯಾರು ನೋಡಿಲ್ಲ. ಆದರೆ ತನ್ನ ಎರಡೂ ಕೈಗಳನ್ನು ಆಕಾಶದಲ್ಲಿ ಆತ ಏನು ಹಾರ್ತಿದ್ದ ಅವನನ್ನು ನೋಡಿದರೆ ರೆಕ್ಕೆ ಇರುವಂತಹ ಪರ್ವತದಂತೆ ಆತ ಆಕಾಶದಲ್ಲಿ ಕಾಣ್ತಿದ್ದ. ಏನಾಸೌ ಯಾತಿ ಬಲವಾನ್ ವೇಗೇನ ಕಪಿಕುಂಜರಃ ಏನ ಮಾರ್ಗೇಣ ಸಹಸ ದ್ರೋಣೀಕೃತ ಇವಾರ್ಣವಃ ಆಪಾತೆ ಪಕ್ಷಿಸಂಘಾನಾಂ ಪಕ್ಷಿರಾಜ ಇವ ವ್ರಜನ್. ಯಾವ್ಯಾವ ಮಾರ್ಗದಲ್ಲಿ ಅವನು ಆ ಹನುಮಂತ ಆಕಾಶದಲ್ಲಿ ಹಾರ್ತಿದ್ನೋ ಅವನು ಹಾರಿದಾಗ ಅದು ಸಮುದ್ರ ತೀರ ಚಿಕ್ಕ ಗಾತ್ರದ್ದಾಗಿ ಅದು ಕಾಣಿಸ್ತಿತ್ತು. ಆತನ ಬೃಹದಾಕಾರದ ಶರೀರಕ್ಕೆ ಹೋಲಿಸಿದರೆ ಅದು ತೀರಾ ಸಣ್ಣ ಪ್ರಮಾಣದ ನೀರಿನ ತೊರೆಯಂತೆ ಆ ಸಮುದ್ರ ಕಾಣಿಸ್ತಿತ್ತು. ಆಪಾತೆ ಪಕ್ಷಿ ಸಂಘಾನಾಂ ಪಕ್ಷಿರಾಜ ಇವ ವ್ರಜನ್ ಹನುಮಾನ್ ಮೇಘಜಾಲಾನಿ ಪ್ರಕರ್ಷನ್ ಮಾರುತೋ ಯಥಾ ಪಾಂಡುರಾರುಣ ವರ್ಣಾನಿ ನೀಲಮಾಂಜಿಷ್ಠಕಾನಿ ಚ ಕಪಿನಾಕೃಷ್ಯಮಾಣಾನಿ ಮಹಾಭ್ರಾಣಿ ಚಕಾಶಿರೆ ಪ್ರವಿಶನ್ನಬ್ಧಜಾಲಾನಿ ನಿಷ್ಪತಂಶ್ಚ ಪುನಃ ಪುನಃ ಪ್ರಚ್ಛನ್ನಶ್ಚ ಪ್ರಕಾಶಶ್ಚ ಚಂದ್ರಮಾ ಇವ ಲಕ್ಷ್ಯತೆ. ಅವನ ಆಕಾಶದಲ್ಲಿ ಬಹಳ ಎತ್ತರದಲ್ಲಿ ಹಾರ್ತಿದ್ರಿಂದ ಸುತ್ತಮುತ್ತಲಿರುವಂಥ ಮೋಡಗಳನ್ನೆಲ್ಲ ಚದುರಿಸ್ಕೊಂಡು ಹಾರ್ತಿದ್ನಲ್ಲ. ಆ ಚದುರಿಸ್ಕೊಂಡು ಹಾರ್ತಿದ್ದಾಗ ಆ ಮೋಡಕ್ಕೆ ನಾನಾ ರೀತಿಯಾದ ಬಣ್ಣ, ಕೆಲವು ಕಡೆ ಹಳದಿ ಬಣ್ಣ, ಕೆಲವು ಕಡೆ ನೀಲಿ, ಕೆಲವು ಕಡೆ ಕಪ್ಪು, ಮತ್ತು ಕೆಲವು ಕಡೆ ಬಿಳಿ, ಕೆಂಪು, ಹೀಗೆ ನಾನಾ ಥರದ ಮೋಡಗಳು ಆ ಆಕಾಶದಲ್ಲಿ ಇದ್ದವು. ಅವುಗಳನ್ನೆಲ್ಲ ಒಮ್ಮೆ ತೂರುತ್ತಿದ್ದ, ಒಮ್ಮೆ ಅವುಗಳಿಂದ ಹೊರಗೆ ಬರ್ತಿದ್ದ. ಹಾಗೆ ಬರ್ತಿದ್ರೆ ಆಕಾಶದಲ್ಲಿ ಚಂದ್ರ ಆ ಮೋಡಗಳನ್ನು ತೂರಿಕೊಂಡು ಹೊರಗೆ ಬರ್ತಿರ್ತಾನಲ್ಲ, ಅದರಂತೆ ಆತ ಕಾಣಿಸ್ತಿದ್ದ. ಹಾಗೆ ಅವನು ಬರ್ತಿರೋದನ್ನು ನೋಡಿ
ದೇವತೆಗಳು ಗಂಧರ್ವರೆಲ್ಲರೂ ಕೂಡ ಅವನನ್ನು ಪ್ರಶಂಸೆ ಮಾಡಿದರು. ಪ್ಲವಮಾನಂತು ತಂ ದೃಷ್ಟ ಪ್ಲವಂಗಂ ತ್ವರಿತಂ ತದಾ ಪವೃಷು ಪುಷ್ಪವರ್ಷಾಣಿ ದೇವಗಂಧರ್ವದಾನವಾಹ ಪ್ರತಾಪ ನಹಿತಂ ಸೂರ್ಯ ಪ್ಲವಂತಂ ವಾನುರೋತ್ತಮಂ ಶಿಚೇವೇ ಚ ತದಾ ವಾಯು ರಾಮಕಾರ್ಯಾರ್ಥಸಿದ್ಧಯೇ ಋಷಯ ಸ್ತುಷ್ಟುಶ್ಚೈನಂ ಪ್ಲವಮಾನಂ ವಿಹಾಯಸ ಜಗುಶ್ಚ ದೇವಗಂಧರ್ವಾಹ ಪ್ರಶಂಸಂತಹ ಮಹೋಜಸಂ. ಆ ದೇವದಾನವ ಗಂಧರ್ವರೆಲ್ಲ ಆ ಹನುಮಂತನ ಮೇಲೆ ಪುಷ್ಪವೃಷ್ಟಿ ಮಾಡಿದರು. ಪುಷ್ಪವೃಷ್ಟಿ ಮಾಡಿ ಆತನ ಪರಾಕ್ರಮವನ್ನು ಪ್ರಶಂಸೆ ಮಾಡಿದರು. ಸೂರ್ಯ ತನ್ನ ಸ್ವಾಭಾವಿಕವಾದಂತಹ ಸಂತಾಪ ಏನಿದೆ, ತನ್ನ ಪ್ರಬಲವಾದಂತಹ ಕಿರಣಗಳು, ಆ ಪ್ರಬಲವಾದ ಕಿರಣಗಳಿಂದ ಬೀರಲಿಲ್ಲ. ಆ ಹನುಮಂತನಿಗೆ ತಂಪಾಗುವಂತೆ ಆತ ವರ್ತಿಸಿದ. ವಾಯು ಕೂಡ ಅವನ ಸುತ್ತಮುತ್ತಲೂ ಮಂದವಾಗಿ ಬೀಸಿದ, ಆತನ ಶ್ರಮ ಪರಿಹಾರ ಆಗುವಂತೆ ವರ್ತಿಸಿದ. ಋಷಿಗಳು ಆತನನ್ನು ಸ್ತೋತ್ರ ಮಾಡಿದರು. ಇಷ್ಟಾದರೂ ಕೂಡ ಅವನು ಏನೂ ಆಯಾಸಗೊಂಡಿರಲಿಲ್ಲ. ಅವನ ಪರಾಕ್ರಮವನ್ನು ನೋಡಿ ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಅನಿಸಿತು. ನಾಗಾಶ್ಚ ತುಷ್ಟುರ್ಯಕ್ಷಾಃ ರಕ್ಷಾಂಸಿ ವಿಬುಧ ಕಘಾಃ ಪ್ರೇಕ್ಷ್ಯ ಸರ್ವೇ ಕಪಿವರಂ ಸಹಸಾ ವಿಗತಕ್ಲಮಂ ತಸ್ಮಿನ್ ಪ್ಲವಗಶಾರ್ದೂಲೆ ಪ್ಲವಮಾನೆ ಹನುಮತಿ ಇಕ್ಷ್ವಾಕುಕುಲಮಾನಾಸ್ತಿ ಚಿಂತಯಾಮಾಸ ಸಾಗರಃ. ನಾಗರು, ಯಕ್ಷರು, ಗಂಧರ್ವರು ಇವರೆಲ್ಲರೂ ಕೂಡ ಹನುಮಂತ ಆಕಾಶದಲ್ಲಿ ಹಾರಿಸಿದ್ದಾಗ ಅವನನ್ನು ಸ್ತೋತ್ರ ಮಾಡಿದರು. ತಾತ್ಪರ್ಯ ನಿರ್ಣಯಕ್ಕನುಸಾರವಾಗಿ ತಾತ್ಪರ್ಯ ನಿರ್ಣಯದ 7ನೇ ಶ್ಲೋಕ ಈಗ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಬಹಾರಣವಾಯ ನತ್ವಾ ಲಿಲಿಂಗೈಸುರರ್ಣವಮುತ್ಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ಸಕಲ ಸದ್ಗುಣ ಪರಿಪೂರ್ಣನಾದಂತಹ ಪರದೈವವಾದಂತಹ ರಾಮನಿಗೆ ನಮಸ್ಕಾರ ಮಾಡಿ ಸಾಗರವನ್ನು ಹನುಮಂತ ದಾಟಿದ. ಸಾಗರವನ್ನು ದಾಟಲಿಕ್ಕಾಗಿ ಆ ಪರ್ವತದಿಂದ ಆತ ಹಾರಿ ಬಂದ. ಸಾಗರ ಪ್ರಕ್ಷುಬ್ಧ ಆಯಿತು. ಈಗ ಅವನು ಹನುಮಂತ ಅಲ್ಲಿ ಹಾರಿ ಬಂದಾಗ ಪ್ರೇಕ್ಷ ಸರ್ವೇ ಕಪಿವರಂ ಸಹಸಾ ವಿಕಟಕ್ಲಮಂ ತಸ್ಮಿನ್ ಪ್ಲವಗಶಾರ್ದೂಲೆ ಪ್ಲವಮಾನೆ ಕಪಿ ಹನುಮತಿ ಇಕ್ಷ್ವಾಕುಕುಲ ಮಾನಾರ್ಥಿ ಚಿಂತಯಾಮಾಸ ಸಾಗರ. ಆವಾಗ ಸಮುದ್ರ ಹೀಗೆ ಆಲೋಚನೆ ಮಾಡ್ತಾನೆ, ಅದು ಇಕ್ಷ್ವಾಕುಕುಲಕ್ಕೆ ಒಂದು ಗೌರವ ತೋರಿಸಬೇಕು. ರಾಮನ ವಂಶ ರಘುವಂಶ ಏನಿದೆ, ಆ ರಘುವಂಶಕ್ಕೆ ನಾನು ಗೌರವ ತೋರಿಸಬೇಕು ಅಂತದು ಆಲೋಚನೆ ಮಾಡಿತು. ಯಾಕೆಂದ್ರೆ ಸಾಹಾಯ್ಯಂ ವಾನರೇಣಸ್ಯ ಯದಿನಾಹಂ ಹನುಮತಃ ಕರಿಷ್ಯಾಮಿ ಭವಿಷ್ಯಾಮಿ ಸರ್ವವಾಚ್ಯ ವಿವಕ್ಷತಾಂ. ಅಹಂ ಇಕ್ಷ್ವಾಕುನಾಥೇನ ಸಗರೆ ನ ವಿವರ್ಧಿತಃ ಇಕ್ಷ್ವಾಕು ಸಚಿವಶ್ಚಾಯಂ ನಾವಕೀರ್ತಿಂ ಅರ್ಹತಿ. ಆ ಸಾಗರಕ್ಕೆ ಈ ಸೂರ್ಯವಂಶದ ಮೇಲೆ ಅಥವಾ ರಘುವಂಶದ ಬಗ್ಗೆ ಅಷ್ಟಾಗಿ ಗೌರವ ಅಂತಂದ್ರೆ, ಇದೇ ರಘುವಂಶದ ಮೂಲ ಪುರುಷನಾದ ಒಬ್ಬ ಸಗರ ಅಂತನ್ನುವನು ತನ್ನ ಮಕ್ಕಳ ಮೂಲಕವಾಗಿ ಆ ಸಾಗರವನ್ನು ನಿರ್ಮಾಣ ಮಾಡಿದ್ದ. ಸಗರನ ಮಕ್ಕಳು ಆತನ ನಿರ್ಮಾಣ ಮಾಡಿದ್ದಕ್ಕೆ ಅದಕ್ಕೆ ಸಾಗರ ಅಂತ ಹೆಸರು ಬಂದಿತ್ತು. ಅದನ್ನು ಹರಿವಂಶದಲ್ಲಿ ಮತ್ತು ಇದೇ ರಾಮಾಯಣದ ಆರಂಭದಲ್ಲೆಲ್ಲ ಬೇಕಾದಷ್ಟು ಬಾರಿ ಹೇಳಿದ್ದೆ. ಅವನು ನಾನು ಈ ಇಕ್ಷ್ವಾಕು ಕುಲದ ವಂಶದಿಂದಲೇ ಹುಟ್ಟಿದವನು, ಅದಕ್ಕಾಗಿ ಇಕ್ಷ್ವಾಕು ವಂಶೀಯನಾದಂತಹ ರಾಮನ ಮಂತ್ರಿ ದೂತ ಈ ಹನುಮಂತ ಬರ್ತಿದ್ದಾನೆ, ಅವನಿಗೆ ನಾನು ಸ್ವಲ್ಪ ಸಹಾಯ ಮಾಡಬೇಕು, ಅವನು ಯಾವುದೇ ಕಾರಣಕ್ಕೂ ಕಷ್ಟಪಡುವಂತಾಗಬಾರ್ದು, ಅವನಿಗೆ ನಾನು ಅನುಕೂಲ ಮಾಡಿಕೊಡ್ಬೇಕು ಅಂತ ವಿಚಾರ ಮಾಡಿತು. ಇಲ್ಲ ಈಗ ನಾನು ಈ ರಾಮನಿಗೆ ಹನುಮಂತನಿಗೆ ಸಹಾಯ ಮಾಡದೇ ಇದ್ದರೆ ನಾನಿನ್ನು ಅವ್ರಿಗೆ ಸಹಾಯ ಮಾಡೋದು ಯಾವಾಗ, ಜನ ನನ್ನ ಏನಂದಾರು ಅಂತ ಆಲೋಚನೆ ಮಾಡಿತು. ತಥಾಮಯ ವಿಧಾತವ್ಯಂ ವಿಶ್ರಮೇತ ಯಥಾ ಕಪಿ ಶೇಷಂ ಚ ಮಯಿ ವಿಶ್ರಾಂತಃ ಸುಖೇನ ಅತಿಪತಿಷ್ಯತಿ ಇತಿ ಕೃತ್ವಾ ಮತಿಂ ಸಾಧ್ವೀಂ ಸಮುದ್ರಶ್ಚನ್ನಮಂಬತಿ. ಇವನಿಗೆ ಸ್ವಲ್ಪ ವಿಶ್ರಾಂತಿ ಸಿಗುವಂತ ಆಲೋಚನೆ ಮಾಡಬೇಕು, ವಿಶ್ರಾಂತಿ ಸಿಕ್ಕ ಮೇಲೆ ಆತ ಮುಂದೆ ಪ್ರಯಾಣ ಮಾಡಬೇಕು, ಹಾಗೆ ನಾನು ಆಲೋಚನೆ ಮಾಡಬೇಕು ಅಂತ ಅವನ ಸಮುದ್ರ ರಾಜ ಆಲೋಚನೆ ಮಾಡಿದ. ಸಮುದ್ರ ರಾಜ ಆಲೋಚನೆ ಮಾಡಿ ತನ್ನ ಸಾಗರದ ಆಳದಲ್ಲಿ ಮೈನಾಕಾರವಂತ ಪರ್ವತ ಏನು ಅಡಗಿಕೊಂಡಿತ್ತಲ್ಲ, ಅದು ಹಿರಣ್ಯನಾಭ ಬಂಗಾರದ ಪರ್ವತ ಅಂತದೆ. ಆ ಬಂಗಾರದ ಪರ್ವತ ಏನಿತ್ತು ಅದಕ್ಕೆ ಹೇಳಿದ ಅವನು ಈ ಮುಂದಿನಂತೆ ಮಾತು ಹೇಳಿದ ಅನ್ನುವಲ್ಲಿಗೆ ಇವತ್ತಿನ ಕಥೆ